ಸಕಲೇಶ್ಪುರ ಕಚೇರಿಯಿಂದ ಒಂದು ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದ್ರು. ಪ್ರೆಸೆಂಟ್ಲಿ ಆ ವೆಹಿಕಲ್ ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ. ನಾವು ಅವ್ರ ಮನೆಗೆ ಹೋಗಿ ಕೇಳುವಾಗ ನಮಗೆ ಅದ್ರ ಮಾಹಿತಿ ಇಲ್ಲ ಮೇಡಮ್, ನಾವು ಅದ್ರದ್ದು ವ್ಯತ್ಯಾಸ ತೆರಿಗೆ ಏನಿದೆ ಅದನ್ನೆಲ್ಲ ನಾವು ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ವ್ಯತ್ಯಾಸ ತೆರಿಗೆ ಕಟ್ಟುವವರೆಗೆ ಅಂತ ಹೇಳಿಬಿಟ್ಟು ನಾವು ಆ ವೆಹಿಕಲ್ನ ಈಗ ಜಪ್ತಿ ಮಾಡ್ಕೊಂಡಿದ್ದೀವಿ. ಎಷ್ಟು ತೆರಿಗೆ ವ್ಯತ್ಯಾಸ ಆಗಿದೆ, ಎಷ್ಟು ಕಟ್ಟಬೇಕಿತ್ತು, ಎಷ್ಟು ಆಗಿತ್ತು? ಅದು ತೆರಿಗೆ ಕಟ್ಟುವಂಥದ್ದು ಇನ್ನು ನಮಗೆ ಸಕಲೇಶ್ಪುರದಿಂದ ಮಾಹಿತಿ ಬರಬೇಕು, ಎಷ್ಟು ಕಟ್ಟಬೇಕು ಏನು ಅಂದ್ರೆ ಕಟ್ಟಿರೋ ಇದು ಗಾಡಿ ಮಾಡಿಫೈ ಆಗಿದೆ ಅಂದ್ರೆ? ಇಲ್ಲ ಗಾಡಿ ಮಾಡಿಫಿಕೇಶನ್ ಆ ಥರದ್ದು ಅಂದ್ರೆ ಜಿಎಲ್ ಅದು ಒರಿಜಿನಲ್ ಗಾಡಿ ಮರ್ಸಿಡೀಸ್ ಅಲ್ವಾ ಮೇಡಮ್ ಅದು? ಓಕೆ, ಇವರು ಕಡಿಮೆ ತೆರಿಗೆ ಕಟ್ಟಿದ್ದಾರೆ. ಹೌದು, ಕಡಿಮೆ ತೆರಿಗೆ ಕಟ್ಟಿದ್ದಾರೆ. ಅದು ಸೀಸ್ ಮಾಡಿದ್ವಿ. ಈಗ ವ್ಯತ್ಯಾಸ ತೆರಿಗೆ ಕಟ್ಟಿದ ತಕ್ಷಣ ಆ ವೆಹಿಕಲ್ನ ನಾವು ರಿಲೀಸ್ ಮಾಡಿ ಕೊಡ್ತೀವಿ. ಓನರ್ ಕಾಂಟ್ಯಾಕ್ಟ್ ಆದ್ರೆ ಬಂದಿದ್ರಾ, ಏನಾದ್ರು ಹೇಳಿದ್ರಾ ಯಾಕೆ ಪ್ರಾಬ್ಲಮ್ ಆಯ್ತು? ಇಲ್ಲ, ಅದು RTO ಆಫೀಸ್ಗೆ ಹೋಗಿ ಭೇಟಿ ಆಗಿರ್ಬೇಕು ಅವರು. ಏನು ಬಂದಿಲ್ಲ ಇನ್ನು ಕಟ್ಟಿನ ದಿನ ಅಲ್ಲ, ನೀವು ಒಂದು ನೋಟಿಸ್ ಕೊಡ್ತೀರಲ್ಲ ಅಂದ್ರೆ? ಹೌದು, ಆವಾಗ ಕಟ್ತೀವಿ ಅಂತ ಹೇಳಿದ್ದಾರೆ ಅಂತ. ಅಲ್ಲಿ ಈಗೇನಾದ್ರೂ ಡೆಡ್ಲೈನ್ ಕೊಟ್ಟಿದ್ದಾರೆ? ಹೌದಾ, ಬಂದು ಕಟ್ಟಿದ ತಕ್ಷಣ ಅವ್ರ ವೆಹಿಕಲ್ ಎಷ್ಟು ದಿನ ಅಂತ? ಅಲ್ಲ, ಇಷ್ಟು ದಿನ ಅಂತ ನಾವು ಹೇಳಿಲ್ಲ. ಅವರು ಬಂದು 7 days ಒಳಗೆ ಅವ್ರು ಬಂದು RTO ಆಫೀಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಒಂದು ಪ್ರಾವಿಷನ್ ಇದೆ. ಅಷ್ಟರಲ್ಲಿ ಅವ್ರು ಬಂದು ಗಾಡಿ ಇದು ವ್ಯತ್ಯಾಸ ತೆರಿಗೆ ಕಟ್ಟಿಕೊಟ್ರೆ ನಾವು ಗಾಡಿ ರಿಲೀಸ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.